ವೆನ್ಯೂ ಪ್ಲೇಸಸ್ನ ನೋಡೋಣ. ಒಂದು ಕುಶಾಲನಗರಲ್ಲಿದೆ, ಇದು ಇಂಡೋರ್ ಥರ ಇದೆ. ವೆಜಿಟೇರಿಯನ್ಸ್ಗೆ ಪರ್ ಪ್ಲೇಟ್ ಚೆನ್ನಾಗಿದೆ, ಬಟ್ ಇದು ಪಾರ್ಕಿಂಗ್ ಆಗುತ್ತೆ. ನಮ್ಮದು ವೆನ್ಯೂನ ನಾಳೆ ನೋಡೋಣ ಅಂತ ಎಲ್ಲ ರೆಕಾರ್ಡ್ ಮಾಡೋದು. ಅದು ನಾನ್ ವೆಜಿಟೇರಿಯನ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. And welcome back to episode 2 of One Step Closer. ಸೊ ಇವತ್ತು ನಾನು ಕೂರ್ಗ್ ನಮ್ಮೂರಿಗೆ ಬಂದಿದ್ದೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ವೆನ್ಯೂ ಪ್ಲೇಸಸ್ನ ನೋಡೋಣ ಅಂತ. ಅಂದರೆ ಅಫ್ಕೋರ್ಸ್ ಇಲ್ಲೇ ನಾನು ಮದುವೆ ಆಗಬೇಕಿರೋದು ಆ್ಯಂಡ್ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಬೇಕಿರೋದು. ಸೊ ಅದಕ್ಕೋಸ್ಕರ ಇಲ್ಲೇ ಸರ್ಚ್ ಮಾಡಬೇಕು. ಆ್ಯಂಡ್ ಒಂದು 4 ಜಾಗ ಇದೆ. ದಟ್ ಈಸ್ ಒಂದು ಕುಶಾಲನಗರಲ್ಲಿದೆ, ಮತ್ತು ಎರಡನೇದು ಗೋಣಿಗೊಪ್ಪ, ಇನ್ನೊಂದು ಮಡಿಕೇರಿ, ಇನ್ನೊಂದು ವಿರಾಜ್ಪೇಟ್. ಸೊ ಈ 4 ಜಾಗದಲ್ಲಿ ನಾನು ವೆನ್ಯೂನ ನೋಡ್ತಾ ಇರೋದು. ಸೊ ತೋರಿಸ್ತೀನಿ ಯಾವ ಥರ ವೆನ್ಯೂಸ್ ಇದೆ ಅಂತ. ಹಾಗೆ ನನಗೆ ಆ್ಯಕ್ಚುಲಿ ಬೇಕಿರೋದು ಔಟ್ಡೋರ್ ಅಂದರೆ ಔಟ್ಡೋರ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಸೊ ನನಗೆ ಇಲ್ಲಿ ಅದರಲ್ಲೂ ಗೊತ್ತಲ್ಲ, ಊರಲ್ಲೆಲ್ಲ ನೇಚರಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಥರದೊಂದು ಜಾಗನ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಈಗ ಮಳೆ ಬೇರೆ ಬರ್ತಾ ಇದೆ. ಐ ಹೋಪ್ ಆ ಒಂದು ಟೈಮಲ್ಲಿ ಮಳೆ ಇರಲ್ಲ ಅಂತ. ನೋಡೋಣ ಬನ್ನಿ, ನಮ್ಮ ಒಂದು ಫಸ್ಟ್ ವೆನ್ಯೂಗೆ ಹೋಗೋಣ. ಟು ಕ್ರಿಸ್ಟಲ್ ಕೋರ್ಟ್ ಈ ಒಂದು ವೆನ್ಯೂ ಹೆಸರು. ಆ್ಯಂಡ್ ಇಲ್ಲಿಂದ ಎಂಟ್ರಿ ಇರೋದು ಆಯಿತಾ. ಇಲ್ಲಿ ಎಂಟ್ರಿ ಅಂತಿದೆ ಆಯಿತಾ. ಬಟ್ ಏನಂದರೆ ನನಗೆ ಔಟ್ಡೋರ್ ಬೇಕಿರೋದು, ಇದು ಇಂಡೋರ್. ಆದರೂ ಒಂದು ಸಲ ನೋಡೋಣ ಅಲ್ವಾ, ಯಾರಿಗೆ ಗೊತ್ತು, ಇಂಡೋರ್ ಚೆನ್ನಾಗಿದ್ದರೆ. ವ್ಯೂ ಎಲ್ಲ ಮಸ್ತ್ ಇದೆ. ಈ ಥರ ಇದೆ, ಇದು ಇಂಡೋರ್. ವ್ಯೂ ಮಾತ್ರ ಸಖತ್ತಾಗಿದೆ ಆಯಿತಾ. ಇಟ್ಸ್ ವೆರಿ ನೈಸ್. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಪಾರ್ಕಿಂಗ್ಗೆ ಜಾಗ ಇಲ್ಲ. ಹಾಗೆ ತುಂಬ ಜನ ಬರ್ತಾರಲ್ಲ, ಸೊ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಎಲ್ಲ ಅದರಲ್ಲೂ ನಮ್ಮ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರು ಮತ್ತು ಬೇರೆ ಕಡೆಯಿಂದ ಬರ್ತಿದ್ದಾರೆ. ಸೊ ಟ್ರಾವೆಲ್ ಮಾಡಬೇಕು ನಾವು ಕಾರಲ್ಲಿ ಬರ್ತಾರೆ, ಕಾರೆಲ್ಲೂ ಪಾರ್ಕ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ನೋಡಿ, ನಂಗೆ ಇಲ್ಲೆಲ್ಲೂ ಔಟ್ಡೋರ್ ವ್ಯೂ ಸಿಗಲ್ಲ. ಸೊ ಲೆಟ್ಸ್ ಸಿ. ಇದು ನನಗೆ 100%ಅಲ್ಲಿ ಒಂದು 20% ಅಷ್ಟೇ ಇಷ್ಟ ಆಗಿದೆ. ಯಾಕಂದರೆ ಇದು ಇಂಡೋರ್ ಚೆನ್ನಾಗಿದೆ, ಅದಕ್ಕೋಸ್ಕರ. ಈಗ ಇಲ್ಲಿ ರಿಸೆಪ್ಷನ್ ಇದೆ ಆಯಿತಾ. ಲೆಟ್ ಮಿ ಗೋ ಆ್ಯಂಡ್ ಚೆಕ್ ಎಷ್ಟು ಹೇಳ್ತಾರೆ ಪ್ರೈಸ್ ಅಂತ. ಹಾಗೆ ಆ ಡೇಟೆಡ್ ಸಿಗುತ್ತೆ ಅನ್ನೋದು ಒಂದು ಡೌಟ್ ಇದೆ. ಲೆಟ್ ಮಿ ಚೆಕ್. ನಂಬರ್ ತಗೊಳ್ಳಿ ಮ್ಯಾನೇಜರ್ದು, ಅವ್ರಿಗೆ ಕಾಲ್ ಮಾಡಿ. ಹೌದಾ, ಬೇಸಿಸಲ್ಲಿ ನಾವು ಚಾರ್ಜ್ ಪರ್ ಪ್ಲೇಟೇ ಅಲ್ವಾ? ಅಂದರೆ ಔಟ್ಡೋರ್ ಫುಡ್ ಇದೆಯಾ? ಇಲ್ಲ ನಿಮ್ಮದೇ ಕ್ಯಾಟ್ರಿಂಗ್ ಅಲ್ಲ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಅವ್ರಿಗೆ ಅದ ಒಂದು ಕ್ಯಾಟ್ರಿಂಗ್ನ ಇದು ಮಾಡಬೇಕಾಗತ್ತೆ. ಆ್ಯಂಡ್ ಔಟ್ಸೈಡ್ ಇಲ್ಲ. ಮೇ ಬಿ ಚೆನ್ನಾಗಿರ್ಬೋದು. ಆ್ಯಂಡ್ ಪರ್ ಪ್ಲೇಟ್ ಮತ್ತು ಇದು ಓನರ್ಗೆ ಕಾಲ್ ಮಾಡಿ ಕೇಳಬೇಕಂತೆ. ಓನರ್ಗೆ ಕಾಲ್ ಮಾಡಿ ವಾಪಸ್ ಬರ್ತೀನಿ. ಸೊ ಕೇಳೋಣ ಎಷ್ಟು ಹೇಳ್ತಾರೆ ಅಂತ. ಬಟ್ ಇಲ್ಲೆಲ್ಲ ಹೇಗೆ ಅಂದರೆ ಇಲ್ಲಿ ಪರ್ ಪ್ಲೇಟ್ ಅಂತ, ಅಂದರೆ ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಕೌಂಟ್ ಆಗುತ್ತೆ ಪ್ರೈಸ್. ಸೊ ಇಲ್ಲಿ ನಮಗೆ ಬೇಕಾಗಿರೋಂಥ ಡೇಟಲ್ಲಿ ಇದೆ. ಬಟ್ ಪ್ರೈಸ್ ವೈಸ್ ನೋಡಬೇಕು ಅಂದರೆ ವೆಜಿಟೇರಿಯನ್ಸ್ಗೆ ಪರ್ ಪ್ಲೇಟ್ 490 ಇದೆ. ಆ್ಯಂಡ್ ನಾನ್ ವೆಜಿಟೇರಿಯನ್ಗೆ 690 ಪರ್ ಪ್ಲೇಟ್ ಇದೆ. ಸೊ 200 ಪೀಪಲ್ಸ್ ಅಂದ್ರೂ ಕ್ಯಾಲ್ಕುಲೇಟ್ ಇಷ್ಟಾಗುತ್ತೆ. ಸೊ ಲೆಟ್ಸ್ ಸಿ, ಬೇರೆ ಒಂದು ವೆನ್ಯೂಸ್ನ ನೋಡಿ ಆಮೇಲೆ ಡಿಸೈಡ್ ಮಾಡೋಣ. ನಾವು ಅಂಬಾರಾಗೆ ಹೋಗ್ತಾ ಇದ್ದೀವಿ. ಎಂಟ್ರನ್ಸ್ ಹೇಗಿದೆ? ಪಾರ್ಕಿಂಗ್ ಸೊ ಗೈಸ್, ಈಗ ಇದು ಎಂಟ್ರೆನ್ಸ್ ಆಯಿತಾ. ಬಟ್ ಎಂತ ಅಂದರೆ
ಯಾರೂ ಕಾಣಿಸ್ತಾ ಇಲ್ಲ. ಹೀಗಿದೆ. ಇಲ್ಲಿ ಯಾವುದೇ ರೀತಿಯಾದ ಔಟ್ಡೋರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡೋಣ ಆ ಕಡೆ ಹೋಗಿ. ಈ ಕಡೆ ಹೀಗಿದೆ. ಬಟ್ ಇದೆಲ್ಲ ಪಾರ್ಕಿಂಗ್. ಆ್ಯಕ್ಚುಲಿ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಆಯಿತಾ ಜಾಗ. ಬಟ್ ಏನು ಅಂದರೆ ನನಗೆ ಔಟ್ಡೋರ್ ಬೇಕಿದೆ. ಸೊ ಇಲ್ಲಿ ಔಟ್ಡೋರ್ ಇಲ್ಲ, ಓನ್ಲಿ ಇಂಡೋರ್ ಮಾತ್ರ ಇರೋದು. ಅದಕ್ಕೋಸ್ಕರ ಬೇರೆ ಒಂದು ವೆನ್ಯೂಗೆ ಹೋಗೋಣ. ಲೆಟ್ಸ್ ಮೂವ್. ಸೆರೆನಿಟಿ ಹಾಲ್. ಅಲ್ಲಿ ಯಾವುದಾದ್ರು ಒನ್ ಡೇ. ಸೊ ಲೆಟ್ಸ್ ಸಿ. ಇದು ಪ್ರೈಸೆಲ್ಲ ಇದೆ ನಮ್ಮದು. ಇಲ್ಲೇ ಹತ್ರದ ಇಲ್ಲೇ ಪೊರ್ಮೆ ನಿಂಗಡದಲ್ಲ ಡೆಕೋರೇಷನ್ ನೋಟಲ್ಲ ಹೋಗಿದ್ದು ಓಪನ್ ಉಂಡಾ? ಸೊ ಗೈಸ್ ಈಗ ಇಲ್ಲಿ ಸೆರೆನಿಟಿ ಹಾಲ್ ಬಂದಿದ್ದೇವೆ. ಆ್ಯಂಡ್ ಯಾ ಸೊ ಮಿನಿಮಮ್ ಡೀಸೆಂಟ್ ಪ್ರೈಸ್ ಬಂದು 1200 ಸಮಥಿಂಗ್ ಅಷ್ಟಿದೆ. ಸೊ ಡೀಸೆಂಟ್ ಪ್ರೈಸ್ ಪರ್ ಪ್ಲೇಟ್ ಅಂತೆ. ಆ್ಯಂಡ್ ಔಟ್ಡೋರು ಚೆನ್ನಾಗಿದೆ ಆಯಿತಾ. ಬಟ್ ಇದು ಪಾರ್ಕಿಂಗ್ ಆಗುತ್ತೆ. ನೋಡೋಣ. ಹಾಲ್ ಚೆನ್ನಾಗಿದೆ. ಅದೇ ಅಕ್ಕೋ ನಂಗೆ ಅಂದನೇ ನೋಡಿ ನಿಂಜತ್ತು ಅಂದನೆ ನಿಂಗೆ ಕೆಂಪೇಂಗ್ ಔಟ್ಡೋರ್ ಅಂದನೆ ಇಫ್ ಯು ವಾಂಟ್ ದಟ್ ಕಾನ್ಸೆಪ್ಟ್ ಇಸ್ ಅ ಲಾನ್ ದೇರ್. ಇದೊಂದು ಲಾನ್ ಏರಿಯಾ ಇದೆ. ಫೈನ್. ಬಟ್ ಇದರಿಂದ ಎಲ್ಲ ಎಂಟ್ರಿ ಇದೆ. If it's a small crowd, then we keep it inside also. That's the bar. Okay. Gents bar. That's it. Total is there. And this is the entrance. ರೂಮ್ಸ್ ಎಲ್ಲ ಕೊಡಿರೋದು ಅಲ್ಲ? ಮೇಡಮ್ಸ್ 1 2 3 4 Total you get 8 rooms. 8. 3. Usually for the engagement we don't. Yeah, ಅದೇ. So for the 2 rooms bottom on the stage, the bride and bride stage. ಸೊ ಈ ಥರ ಇದೆ ಆಯಿತಾ ಸ್ಟೇಜ್. ಐ ಥಿಂಕ್ ಇದು ವೆಡ್ಡಿಂಗು ಚೆನ್ನಾಗಿದೆ. ಐ ಥಿಂಕ್ ಯು ಗೈಸ್ ರಿಮೆಂಬರ್ ದಿಸ್ ರಶ್ಮಿಕಾ ಆ್ಯಂಡ್ ವಿಜಯ್ ದೇವರಕೊಂಡ ಅವ್ರದ್ದು ಒಂದು ಇವೆಂಟ್ ರಿಸೆಪ್ಷನ್ ಕೈಂಡ್. ಸೊ ಇಲ್ಲೇ ಮಾಡಿದ್ದಿದ್ದ. ಸೊ ಲೆಟ್ಸ್ ಸಿ ದಿ ಡೈನಿಂಗ್ ನಾವು. ಹಾಗೆ ಫುಲ್ ಇದು ಬರ್ಬೋಲ್ಲ. The buffet counter. ಅದೇ. ಸೊ ಗೈಸ್ ಇದು ಔಟ್ಡೋರ್ ಮಾಡೋಣ ಅಂದ್ಕೊಂಡೈತೆ. ಬಟ್ ಇದೆಲ್ಲ ಪಾರ್ಕಿಂಗ್ ಆಗಿರೋದ್ರಿಂದ ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ಎಂಟ್ರೆನ್ಸ್ ಇದಿದೆ. ಬಟ್ ಯಾ ಆಗಲೇ ನಾನು ಹೇಳಿದ್ನಲ್ಲ ಪರ್ ಪ್ಲೇಟ್ 1200. ನೋ, ಇಟ್ ಇಸ್ 1350 ಪರ್ ಪ್ಲೇಟ್. 1350 ಪರ್ ಪ್ಲೇಟ್ ಅಂದರೆ ಕ್ಯಾಲ್ಕುಲೇಟ್ ಇಂಟು 200. ಸೊ ದ್ಯಾಟ್ ವಿಲ್ ಬಿ ದ್ಯಾಟ್ ಮಚ್. ಸೊ ಯಾ ಈಗ ಬೇರೆ ಒಂದು ವೆನ್ಯೂ ನೋಡೋಣ. ಎಲ್ಲ ನೋಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಒಂದು ಪ್ಲೇಸನ್ನು ಡಿಸೈಡ್ ಮಾಡೋಣ ಅಂತ. ಸುಮ್ಮನೆ ಹರಿಬರಿ ಮಾಡೋದು ಬೇಡ ಅಂತ. ಯಾ ಸೊ ಏನು ಗೊತ್ತಾ, ಈಗ ನಮ್ಮೂರಲ್ಲಿ ತುಂಬ ಮಳೆ ಇದೆ ಆಯಿತಾ. ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಲೋಗಿ ಹೋಗಬೇಕು. ಮತ್ತು ನಾನು ನಿನ್ನೆ ಬರ್ಬೇಕಾದ್ರೂ ಅಷ್ಟೇ ಆಲ್ಮೋಸ್ಟ್ ಆ ಜಾಗದಲ್ಲಿ ಒಂದು 4 ಆಕ್ಸಿಡೆಂಟ್ಸ್ ಆಗಿದೆಯಂತೆ. ಸೊ ದಿನಕ್ಕೊಂದು 4-5 ಹಾಗೇ ಆಗುತ್ತೆ. ಸ್ವಲ್ಪ ಸ್ಲೋಗಿ ಬನ್ನಿ, ಯಾಕಂದರೆ ಇಲ್ಲಿ ಫುಲ್ ರೋಡೆಲ್ಲ ಸ್ಕಿಡಿ ಇದೆ. ಎಸ್ ಅಂಕರಿಂಗ್. ವಾ ಉಫ್ ಫುಲ್ ಸ್ವ್ಯಾಗ್. ಅಲ್ಲೇ 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 ಯಪ್ಪ ಹೋಗಿ ಇದಕ್ಕೆ ಕರೆಂಟ್ ಕಂಬಕ್ಕೆ ಕೊಟ್ಟಿರೋದು. ಆ ಕರೆಂಟ್ ಕಂಬನೇ ಬಿದ್ದೋಗ್ಬಿಟ್ಟಿದೆ ನೋಡಿ. ಇದನ್ನೇ ಮುರಿದಾಕ್ಬಿಟ್ಟಿದ್ದಾರೆ. ಸೊ ಗೈಸ್ ಈಗ ನಾವು ಪಾಮ್ ವ್ಯಾಲಿಗೆ ಬಂದಿದ್ವಿ. ಆ್ಯಂಡ್
ಇಲ್ಲಿ ಆ್ಯಕ್ಚುಲಿ ಇದು ಆಲ್ರೆಡಿ ನಾನು ನೋಡಿದ್ದೀನಿ ಆಯಿತಾ, ತುಂಬ ಚೆನ್ನಾಗಿದೆ. ಬಟ್ ಲೆಟ್ಸ್ ಆಸ್ಕ್ ಫಾರ್ ದಿ ಕಾಸ್ಟ್ ಮತ್ತು ಡೇಟ್ ಏನಿದೆ ಅಂತಲೂ ಕೇಳೋಣ. ಈಗ ಸೊ ರಿಸೆಪ್ಷನಲ್ಲಿ ಯಾರೂ ಇಲ್ಲ, ಮತ್ತು ಅವ್ರ ನಂಬರ್ ಇರುತ್ತೆ, ಕಾಲ್ ಮಾಡಿ ಕೇಳೋಣ. ಹಾಗೆ ಇದು ತುಂಬ ಚೆನ್ನಾಗಿದೆ, ಅಂದರೆ ಔಟ್ಡೋರ್ ಸಗವಾಗಿದೆ ಆಯಿತಾ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇದು ಈ ಥರ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ಅದು ವೆಡ್ಡಿಂಗ್ ಹಾಲ್ ಆ್ಯಂಡ್ ಇದು ಔಟ್ಡೋರ್. ಇದು ಆ್ಯಕ್ಚುಲಿ ಪಾರ್ಕಿಂಗ್ ಆಯಿತಾ. ಬಟ್ ಗೊತ್ತಿಲ್ಲ ಇವ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಕಾಲ್ ಮಾಡಿ ಕೇಳಿ ಹೇಳ್ತೀನಿ. ಸೊ ಇಲ್ಲಿನ ವೆಜಿಟೇರಿಯನ್ ಪರ್ ಪ್ಲೇಟ್ ಪ್ರೈಸ್ ಬಂದು 550 ಆ್ಯಂಡ್ ನಾನ್ ವೆಜಿಟೇರಿಯನ್ ಈಸ್ 850. ಸೊ ಇಂಟು 200 ಇಸ್ ದಿಸ್ ಮಚ್. ಆ್ಯಂಡ್ ಲೆಟ್ಸ್ ಸಿ, ಇದು ಲಿಸ್ಟಲ್ಲಿ ಇಟ್ಟಿರೋಣ. ಬೇರೆ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಯಾವುದು ಓಕೆ ಆ್ಯಂಡ್ ಯಾವುದ್ರಲ್ಲಿ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನೋಡಿ ಡಿಸೈಡ್ ಮಾಡ್ತೀನಿ. ಈಗ ಒಂದಿಷ್ಟು ವೆನ್ಯೂಸ್ನ ನೋಡಾಗಿದೆ ಅಲ್ವಾ. ಇನ್ನೂ ಒಂದು ಎರಡೇ ವೆನ್ಯೂ ಬಾಕಿ ಇದೆ ಆಯಿತಾ. ಅದು ಬಂದು ಕುಶಾಲನಗರದಲ್ಲಿ. ಸೊ ಕುಶಾಲನಗರಕ್ಕೆ ನಾಳೆ ಹೋಗಬೇಕಾಗುತ್ತೆ, ಯಾಕಂದರೆ ನಾವು ಈ ಕಡೆ ಇದ್ವಿ, ಗೋಣಿಗೊಪ್ಪ ಮತ್ತು ವಿರಾಜ್ಪೇಟೆ ಈ ಕಡೆ ಇದ್ವಲ್ಲ, ಮತ್ತು ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಒಂದು 2 ಲೊಕೇಶನ್ನ, ಆ ಒಂದು 2 ವೆನ್ಯೂನ ನಾಳೆ ನೋಡೋಣ ಅಂತ. ಈ ವ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ. ನೋಡೋಣ ನಮ್ಮ ಒಂದು ಬಡ್ಜೆಟಲ್ಲಿ ಏನೇನು ಸೆಟ್ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ. ಬಡ್ಜೆಟ್ಗಿಂತ ಇಷ್ಟ ಆಗಬೇಕು ಆಯಿತಾ. ಒಂದು ಲೊಕೇಶನ್, ಲೈಟಿಂಗ್ ಆ್ಯಂಡ್ ಪಾರ್ಕಿಂಗ್ ಸ್ಪೇಸ್ ಬಂದವ್ರಿಗೆ ಎಲ್ಲ ನನ್ನ ಒಂದಿಷ್ಟು ಚೆಕ್ ಲಿಸ್ಟ್ ಇದೆ. ಸೊ ಅಷ್ಟು ಚೆಕ್ ಲಿಸ್ಟ್ಗೆಲ್ಲ ಓಕೆ ಆಗಬೇಕು, ಆಗಷ್ಟೇ ನಾನು ಆ್ಯಕ್ಸೆಪ್ಟ್ ಮಾಡೋದು. ಆ್ಯಂಡ್ ಸಿ ಯು ಇನ್ನು ಬೇರೆ ವೆನ್ಯೂಸ್ ನೋಡೋಣ. ಸೊ ಈಗ ನಮ್ಮ ನೆಕ್ಸ್ಟ್ ವೆನ್ಯೂಗೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಡೇ 2, ಹೀಗೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ಸೊ ಲೆಟ್ಸ್ ಗೋ ಆನ್ ಅ ವೆನ್ಯೂ ಹಂಟ್. ಸೊ ಇದೊಂದೇ ನನ್ನ ಹತ್ರ ಲಾಸ್ಟ್ ಆಪ್ಷನ್ ಇರೋದು. ಈ ಒಂದು ವೆನ್ಯೂ ನೋಡಿದ್ಮೇಲೆ ಯಾವುದು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ ಅದು ಯಾವ ಥರ ಇದೆ ಅಂತ ನೋಡೋಣ. ಐ ಹೋಪ್ ಅಟ್ಲೀಸ್ಟ್ ಇದಾದರೂ ಔಟ್ಡೋರ್ ಇದೆಯಾ ಇಲ್ಲ ಅಂತ ಹೋಗಿ ಚೆಕ್ ಮಾಡೋಣ. ನಾವೀಗ ಹೋಗ್ತಿರೋಂತಹ ಪ್ಲೇಸ್, ಬಟ್ ಯಾರೂ ಇಲ್ಲ ಅನ್ಸುತ್ತೆ. ಈ ಒಂದು ಲೊಕೇಶನ್ ಇದೆ, ಈ ಥರ ಇದೆ. ಥಿಂಕ್ ಇದು ಚೆನ್ನಾಗಿದೆ ಆಯಿತಾ. ಬಟ್ ಇದು ಪಾರ್ಕಿಂಗ್ ಏರಿಯಾ, ಸೊ ಪಾರ್ಕಿಂಗ್ ಏರಿಯಾ ಬೇಡ. ಸ್ಮೂಫ್ ವಾವ್, ಇಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಎಂಟ್ರೆನ್ಸ್. ಇನ್ನೂ ಹತ್ರ ಹೋಗಿ ನೋಡೋಣ. ಬೇಗ ಕಾರಲ್ಲೇ ಹಿಟ್ಟು ಬಂದಿದ್ದೀನಿ. ಓಕೆ, ಆ್ಯಕ್ಚುಲಿ ಇದು ಚೆನ್ನಾಗಿದೆ ಆಯಿತಾ ಔಟ್ಡೋರ್ಗೆ. ಸಿ ಇಲ್ಲೆಲ್ಲ ಡೆಕೋರ್ ಮಾಡ್ಬೋದು. ಅದು ಐ ಥಿಂಕ್ ಹಾಲ್ ಅನಿಸುತ್ತೆ. ಸೊ ಅದು ಚೆನ್ನಾಗಿದೆ, ಮಂಟಪ ಥರ. ಬಟ್ ಇಲ್ಲಿ ಮಾತ್ರ ಸೂಪರ್ ಆಗಿದೆ, ನಂಗೆ ಇಷ್ಟ ಆಗ್ತಿದೆ. ನೇಚರ್ ಅಲ್ವಾ, ಗಾಳಿ. ಇದು ಮಂಟಪನೇ. ಬಟ್ ಈ ಪ್ಲೇಸು ಚೆನ್ನಾಗಿದೆ ಆಯಿತಾ. ಡೆಕೋರ್ ಎಲ್ಲ ಮಾಡ್ಬೋದು. ನೈಸ್. ಕಡೆ ಇದೆಲ್ಲ ರೂಮ್ಸು ಇದೆ. ಹಾಗೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಇದು ಸ್ಟೇಜ್. ಇದು ಚೆಂದ ಇದೆ ಆ್ಯಕ್ಚುಲಿ ಅಲ್ವಾ. ಮಸ್ತಿದೆ ಇದು. ವಾಹ್, ಇಟ್ಸ್ ನೈಸ್. ಓಕೆ, ಸೊ ಇದು ಓಕೆ ಆಗಿದೆ ಆಯಿತಾ. ಬಟ್ ಅವ್ರ ನಂಬರ್ ಇದೆ ಅಲ್ಲಿ, ಕಾಲ್ ಮಾಡಿ ಒಂದು ಸಲ ಕೇಳೋಣ. ಯಾರೂ ಕಾಣಿಸ್ತಾ ಇಲ್ಲ ಈಗ.
ಸೊ ಹೇಳೋಣ ಎಷ್ಟೆಷ್ಟಿದೆ ಪ್ರೈಸ್ ಅಂತಲ್ಲ ಹೇಳ್ತೀನಿ. ಅಲ್ಲೊಬ್ಬ ಬೈಕ್ ನಿಲ್ಲಿಸಿದ್ದಾರೆ ಬಟ್ ಯಾರೂ ಕಾಣಿಸ್ತಾ ಇಲ್ಲ. ಓಕೆ, ಐ ಥಿಂಕ್ ಇದು ಕೂಡ ಚೆನ್ನಾಗಿದೆ. ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲ ಇದೆ, ಎಲ್ಲನೂ ಇದೆ. ಬಟ್ ಲೆಟ್ ಮೀ ಚೂಸ್ ಯಾವುದು ಅಂತ. ವೆಜಿಟೇರಿಯನ್ ಪ್ರೈಸ್ ಬಂದು 450 550 ಏನೋ ಹೇಳಿದ್ರು. ಆ್ಯಂಡ್ ನಾನ್ ವೆಜಿಟೇರಿಯನ್ 850 ಸಮಥಿಂಗ್. ಸೊ ಅಪ್ರಾಕ್ಸಿಮೇಟ್ ಇಷ್ಟು ಆಗಬಹುದು. ಸೊ 200 ಪರ್ಸನ್ಸ್ಗೆ. ಹಾಗೆ ಡೆಕೋರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು, ಬಿಕಾಸ್ ಅದೊಂಥರ ಇದ್ದಾರೆ. ಬಟ್ ನನಗನ್ಸುತ್ತೆ ಈ ಒಂದು ಲೊಕೇಶನ್ ನೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಡೇ ಟೈಮಲ್ಲಿ ಅಷ್ಟು ವಾವ್ ಅನ್ನೋ ಥರ ಆಗಲ್ಲ ಅಂತ ಅನಿಸುತ್ತೆ. ಬಟ್ ನೈಟ್ ಟೈಮ್ಗೆ ಡೆಕೋರ್ ಮಾತ್ರ ಮಾಡಿದ್ರೆ ಸೂಪರಾಗಿರುತ್ತೆ, ಬಿಕಾಸ್ ಲೈಟಿಂಗ್ಸ್ ಎಲ್ಲ ಹಾಕಿ ಸಖತ್ತಾಗಿ ಮಾಡ್ಬೋದು. ಡ್ಯಾನ್ಸ್ ಫ್ಲೋರ್ ಥರ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಇದೊಂದು ಅಷ್ಟೇ. ಸೊ ನೋಡೋಣ ಏನು ಅಂತಲ್ಲ. ನಾವು ಒಂದು ಎಷ್ಟು 5 ಲೊಕೇಶನ್ಸ್ನ ನೋಡಿದ್ದೀವಲ್ವ. ಸೊ ಇದರಲ್ಲೇ ಯಾವ್ದಾದ್ರು ಒಂದನ್ನ ಚೂಸ್ ಮಾಡಬೇಕಾಗುತ್ತೆ. ಬಟ್ ನೋಡೋಣ ಯಾವುದು ನಮ್ಮ ಒಂದು ಬಡ್ಜೆಟ್ ಆ್ಯಂಡ್ ನಮ್ಮ ಒಂದು ಡೆಕೋರೇಷನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನಾವು ಚೂಸ್ ಮಾಡೋಣ ಅಂತ. ಆ್ಯಂಡ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಮತ್ತು ಇನ್ನೊಂದೇನೋ ಹೇಳೋಣ ಅಂದ್ಕೊಳಲ್ಲ, ನಂದು ಇನ್ಸ್ಪಿರೇಷನ್ ಏನೇನಿದೆ ಪಿಂಟ್ರೆಸ್ಟಲ್ಲೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಚೂಸ್ ಮಾಡಿ ಯಾವುದಾಗುತ್ತೆ ಅಂತ ಡೆಕೋರೇಷನ್ ಅವ್ರನ್ನೆಲ್ಲ ಕೇಳಿ ಯಾವುದು ಚೆನ್ನಾಗಿ ಕಾಣಿಸ್ಬೋದು ಅಂತೆಲ್ಲ ಕೇಳಿ ಆಮೇಲೆ ಡಿಸೈಡ್ ಮಾಡೋಣ ಅಂತ. ಆ್ಯಂಡ್ ಐ ಹೋಪ್ ಈ ಒಂದು ವೆನ್ಯೂ ಹಂಟಿಂಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ, ಯಾಕಂದರೆ ಇಟ್ ಇಸ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ಒನ್ ಸ್ಟೆಪ್ closer. Thank you so much for watching. I love you all. Take care. Bye bye. Bye.